ಜೈ ಹನುಮಾನ್. ಹಿಂದೆ ಇರೋ ಕ್ಲೌಡ್ಗೂ ಬಾಸ್ಗೂ ವಾಹ್ ನೋಡೋಕ್ಕೆ ಸಕ್ಕತ್ತಾಗಿದೆ ಗುರು. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಾಸು. ನಾನು ನಿಮಗೆ ರಾಮನಗರದಲ್ಲಿರೋ ಹತ್ರದಲ್ಲಿರೋಂಥ ಈ ರಾಮದೇವ್ ಬೆಟ್ಟನ ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಈ ಬೆಟ್ಟ ಬಂದ್ಬಿಟ್ಟು ರಾಮನಗರದಿಂದ ಕೇವಲ 4-5 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಈ ಜಾಗ ಬಂದ್ಬಿಟ್ಟು ಈ ಬೆಟ್ಟದ ಎಂಟ್ರಿ ಪಾಯಿಂಟು. ಆದಷ್ಟು 9 ಗಂಟೆಯಿಂದ 4 ಗಂಟೆ 5 ಗಂಟೆ ಒಳಗಡೆ ಬರೋಕ್ಕೆ ಟ್ರೈ ಮಾಡಿ. ಅದಾದಮೇಲೆ ಎಂಟ್ರಿ ಇರೋದಿಲ್ಲ. ನಾನು ನನ್ನ ಫ್ರೆಂಡ್ಸು ಆಲ್ರೆಡಿ ಒಂದು ಸತಿ ಬಂದು ವಾಪಸ್ ಹೋಗಿದ್ವು. ಇದೇ ಗೇಟಿಂದ ವಾಪಸ್ ಕಳಿಸಿದ್ರು. 5 ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ ಇಲ್ಲಿ ಅಲೋ ಇರೋದಿಲ್ಲ. ನೋಡಿ ಎಷ್ಟೊಂದು ಕಾರುಗಳು ನಿಂತಿದ್ದಾವೆ. ಸ್ವಲ್ಪ ಜನ ಜಾಸ್ತಿ ಇದ್ದಾರೆ ಇವತ್ತು. ಎಲ್ಲ ಬೆಂಗಳೂರು ಸೈಡು ಜಾಸ್ತಿ ಜನ ಬಂದಿರೋ ಥರ ಇದೆ. ನೋಡಿ ಪಾರ್ಕಿಂಗ್ ಫೆಸಿಲಿಟಿ ಯಾವ ಥರ ಇದೆ ಅಂತಂದರೆ, ಕಾರ್ಗೆ ಸಪ್ರೇಟು, ಬೈಕ್ಗೆ ಸಪ್ರೇಟು. ಥರ ಪಾರ್ಕಿಂಗ್ ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ನೀವು ಪಾರ್ಕ್ ಮಾಡೋದಕ್ಕೆಲ್ಲ ಏನೂ ಸಮಸ್ಯೆ ಇರೋದಿಲ್ಲ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬೆಟ್ಟದ ಮೆಟ್ಲು. ನೋಡಿ ಅವರೆಲ್ಲ ಹತ್ತೋದಕ್ಕೆ ಎಷ್ಟೊಂದು ಕಷ್ಟಪಡ್ತಿದ್ದಾರೆ. ಅದಕ್ಕೆ ಹೇಳೋದು ಗುರು, ಏಜು ಎನರ್ಜಿ ಇದ್ದಾಗ ನಮ್ಗೆ ಇಷ್ಟ ಆಗೋಂಥ ಪ್ಲೇಸ್ಗಳಿಗೆ ನಾವು ಹೋಗ್ಬಿಡ್ಬೇಕು, ಹೋಗಿ ಬರಬೇಕು. ಬೇರೆ ಏನಿಲ್ಲ. ಈಗ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕಿಂತ ಬೆಸ್ಟು ಈ ಥರ ಪ್ಲೇಸ್ಗಳಿಗೆ ಫ್ಯಾಮಿಲಿ ಜೊತೆ ವಿಸಿಟ್ ಹಾಕಿ. ಈ ಕಡೆ ನೋಡಿ ಶೆಟ್ಟೆ. ಈ ದೇವಸ್ಥಾನ ಬಂದು ಪಟ್ಟಾಭಿರಾಮ ದೇವಸ್ಥಾನ. ಬನ್ನಿ ಒಳಗಡೆ ಹೋಗೋಣ. ದೇವರ ದರ್ಶನ ಮಾಡಿಕೊಂಡು ಆಶೀರ್ವಾದ ತಗೊಂಡು ನಾವು ನೋಡೋಕೆ ಹೊರಟಿರೋ ಜಾಗ ಟಾಪ್ ವ್ಯೂ ಪಾಯಿಂಟ್. ನಡೆ.
ಪಾಯಿಂಟು ಮೇಲೇನೇ ಇದೆ, ಹತ್ರನೇ ಇದೆ. ಬನ್ನಿ ಹೋಗೋಣ. ಸ್ವಲ್ಪ ಹೋಗಿ ಬ್ಯಾಕ್ಗ್ರೌಂಡ್ ಸಾಕ್ಬಿಡು. ಜೋರ ಹೇಳು, ಮತ್ತೆ ಹೇಳು ಹಿಂಗನ್ನ. ಹಾಂ, ಜೈ ಆಂಜನೇಯ. ಹುಡುಗ ತುಂಬ ಖುಷಿಯಾಗ್ಬಿಟ್ಟಿದ್ದಾನೆ ನೋಡಿ. ಇಲ್ಲಿಂದ ಸ್ಟಾರ್ಟು ಟಾಪ್ ವ್ಯೂ ಪಾಯಿಂಟ್ನ ಮೆಟ್ಲು ಹೇಗಿದೆ ಅಂತ ನೋಡಿ ನೀವೇ. ಸ್ವಲ್ಪ ಯಾಮಾರಿದ್ರು ಪೆಟ್ಟಾಗೋಂಥ ಚಾನ್ಸಸ್ ತುಂಬ ಇರುತ್ತೆ. ಎಷ್ಟು ಫಿಟ್ನೆಸ್ ಆಗಿರ್ತೀರೋ ಅಷ್ಟು ಆರಾಮಾಗಿ ಹತ್ಬೋದು. ಸ್ವಲ್ಪ ಹತ್ತುತ್ತಾ ಕಷ್ಟ ಇದೆ ಮುಂದೆ. ನೋಡ್ಬೋದು ನೀವು ಯಾವ ಥರ ಪ್ರೊಟೆಕ್ಷನ್ ಗಾರ್ಡ್ಗಳನ್ನ ಹಾಕಿದ್ದಾರೆ ಅಂತ. ಬಟ್ ಅಷ್ಟು ಸೇಫ್ಟಿ ಇರಲ್ಲ. ಬಟ್ ನೀವು ಆದಷ್ಟು ಆರಾಮಾಗಿ ಸ್ವಲ್ಪ ನೋಡಿಕೊಂಡು ಹತ್ತಬೇಕಾಗುತ್ತೆ. ಟೈಮ್ ತಗೊಳ್ಳಿ, ತೊಂದರೆ ಇಲ್ಲ, ಬಟ್ ಈಸಿಯಾಗಿ ಹತ್ತಬೇಕು. ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಆರಾಮಾಗಿ ಹತ್ತಿ. ಚಿಕ್ಕ ಮಕ್ಳ ಕೈಲಿ ಆಗಲ್ಲ ಪಾಪ, ಅವರೆಲ್ಲ ವಾಪಸ್ ಹೋಗ್ತಿದ್ದಾರೆ. ಫ್ಯಾಮಿಲಿ ಜೊತೆ ಬಂದಿದ್ದರು, ಅವರೆಲ್ಲ ಹತ್ತಕ್ಕಾಗಲಿಲ್ಲ, ವಾಪಸ್ ಹೋಗ್ತಿದ್ದಾರೆ. ಅದೆಲ್ಲ ಪಾಪ ಒಂಥರ ಬೇಜಾರು ಅನಿಸುತ್ತೆ, ನಿರಾಸೆ ಆಗುತ್ತೆ. ಯಾರಿಗಾದ್ರೂ ಇಷ್ಟು ಹತ್ರ ಬಂದ್ಬಿಟ್ಟು ಇನ್ನೂ ಸ್ವಲ್ಪ ಮೇಲಿದೆ ಅಂತಂದಾಗ ಹತ್ತಕ್ಕಾಗಲಿಲ್ಲ ಅಂತಂದಾಗ ಸ್ವಲ್ಪ ಬೇಜಾರಾಗುತ್ತೆ. ಪಾಪ ಅವರೆಲ್ಲ ವಾಪಸ್ ಹೋಗ್ತಿದ್ದಾರೆ. ಬನ್ನಿ, ನಾವು ಹತ್ತುತ್ತಾ ಇದ್ದೀವಿ, ನೋಡೋಣ ಮುಂದೆ ಹೇಗಿದೆ ಟಾಪ್ ವ್ಯೂ ಪಾಯಿಂಟ್ ಅಂತ. ಕಮಾನ್. ನನಗಂತೂ ತುಂಬ ಖುಷಿಯಾಗ್ಬಿಡ್ತು. ಯಾಕೆಂದರೆ ಕ್ಲೌಡ್ ನೋಡಿ ಎಷ್ಟು ಕ್ಲಿಯರಾಗಿ, ಎಷ್ಟು ಸಖತ್ತಾಗಿದೆ ಅಂತ. ಅಷ್ಟೇ ಅದ್ಭುತವಾಗಿದೆ ಇವರು. ವ್ಯೂ ಪಾಯಿಂಟ್ ಹೇಗಿದೆ ಅಂದರೆ ಇಡೀ ರಾಮನಗರನೇ ಕಾಣ್ತಾ ಇದೆ. ಸ್ವರ್ಗವೇ ನನ್ನ ಬಾಯಂದಿದೆ ಪಾದವನ್ನೇ ಮೆಟ್ಟಿದಾಗ, ರಾಜ ವೈಭೋಗವೇ ಮೈಮನ ಮೀಟಿದೆ ಕೈಯ ಬೀಸಿ ಕೂಗಿದಾಗ, ಕಣ್ಣು ತಣಿಸುವಂತ ರಂಗುರಂಗಾದ ಸಿಂಗಾರವೇ ಅಬ್ಬಬ್ಬ ತೀರಿ ಹೋಯ್ತು ಇಷ್ಟು ದಿನ ಕಂಡ ಕನಸು. ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮಾಡಿ. ಜೈ ಆಂಜನೇಯ. ಮಳೆ ಬರೋಂಗಿದೆ, ಇಲ್ಲಿಂದ ಜಾಗ ಖಾಲಿ ಮಾಡಬೇಕು.